ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರಲಿಂಗರಾಗಿ ನಾಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕವಿಗಳ ಸಂದಣಿಗೆ ಬಡಬಡಿದ ವರ್ಣಿಬೆನಿಯೇ ಕಥಾಮೃತವ ಹರುಷದಿಂದಲೇ ಇತ್ತನೋಲಗ ಹರುಷದಿಂದಲೇ ತರಣಿ ಜಾತ್ಯರೋಳಿಂದ ತನ್ನಯ ಚಿತ್ತದೋಲವ ತರಣಿ ಜಾತ್ಯರೋಳಿಂದ ತನ್ನಯ ಚಿತ್ತದೋಲವ ತರಣಿ ಜಾತ್ಯರೋಳಿಂದ ತನ್ನಯ ಚಿತ್ತದೋಲವ ಶ್ರೀಮನ್ನಾರಾಯಣ ಕೃಪೆಯಿಂದ ನಮ್ಮ ಸ್ವರ್ಗಲೋಕದಲ್ಲಿ ಈಗ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಾರೆ. ದೇವತೆಗಳೆಲ್ಲರೂ ತಮ್ಮ ಕರ್ತವ್ಯವನ್ನ ಯಾವುದೇ ಲೋಪ ಪಡೆದಂತೆ ನಡೆಸಿಕೊಳ್ಳುತ್ತಾ ಇದ್ದಾರೆ. ಇವರೆಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಇದ್ದಾರೆ. ನಮಗೆ ಯಾವ ದಾನರ ಕಾಟವೂ ಕೂಡ ಇಲ್ಲ. ಶ್ರೀಮನ್ನಾರಾಯಣನು ಕೂಡ ಕೃಷ್ಣಾವತಾರವನ್ನು ತಾಳಿ ಭೂಲೋಕದಲ್ಲಿ ಅನೇಕ ಕಲ್ಯಾಣವನ್ನು ಮಾಡುತ್ತಾ ಇದ್ದಾರೆ. ಎಂದಿನಂತೆ ನಮ್ಮ ಕಾರ್ಯ ಕಲಾಪಗಳನ್ನು ಮಾಡಿ ಮುಗಿಸಿಯಾಗಿದೆ.
ಅವರೇ ನನ್ನ ಸರ್ವಸ್ವ ಎನ್ನುವುದಾಗಿ ಭಾವಿಸಿದ್ದೆ. ಹುಟ್ಟಿನ ಗುಟ್ಟನ್ನ ತಿಳಿಯುವುದಕ್ಕಾಗಿ ಸಾಕಷ್ಟು ಪ್ರಯತ್ನ ಫಲಿಸಲಿಲ್ಲ. ಹೌದು, ನರಕ ಎನ್ನುವುದಾಗಿ ಹೆಸರಿಟ್ಟರು, ಬೇಸರಿಸಿಕೊಳ್ಳಲಿಲ್ಲ. ಹೀಗಿರುವಾಗ ಒಬ್ಬ ಹುಲಿ ಕುಮಾರ ಒಂದು ದಿನ ನನ್ನನ್ನ ಕೆಣಕಿದ. ನನ್ನ ಹುಟ್ಟಿನ ಗುಡ್ಡ ಹೀಯಾಳಿಸಿದ. ಸೆಟ್ಟಿಗೆ ಗುದ್ದಿದೆ. ಸತ್ತು ಹೋದ. ಕೊಲ್ಲುವುದು ಉದ್ದೇಶವಾಗಿರಲಿಲ್ಲ, ಸತ್ತಿದ್ದು ಮಾತ್ರ. ಆಗ ಗುರುಗಳು ಹೇಳಿದ ಮಾತು, ಇನ್ನಲ್ಲೇ ಅಸುರ ಪ್ರವೃತ್ತಿ ಇದೆ, ಈಗಿನವು ಯೋಗ್ಯನಲ್ಲ, ತೊಲಗಾಚೆ ಎನ್ನುವುದು ಅಸುರ ಪ್ರವೃತ್ತಿ. ಅಸುರ ಪ್ರವೃತ್ತಿ ಏನಂತೆ ಇದ್ದರೇನಂತೆ, ಮುಂದೇನು ಎನ್ನುವುದಾಗಿ ಯೋಚಿಸುತ್ತಾ ನಡೆದೆ. ಆಗ ಸಿಕ್ಕವು ನಿರಾಸುರ. ಪರಿಚಯವಾಯಿತು, ಪರಿಚಯ ಸ್ನೇಹವಾಯಿತು. ತನ್ಮೂಲಕ ಪ್ರಾಜ್ಯೋತಿಷಾಪುರ ಎಂಬಂತಹ ನಾಡೆಲ್ಲ ಕಟ್ಟಿದ್ದೇನೆ. ಹೌದು, ಪಾತಾಳದಲ್ಲಿ ಅಡಗಿ ಕುಳಿತಿದ್ದಂತಹ ದಾನವರನ್ನು ಭೂಮಿಯಲ್ಲಿ ತಂದು ಸ್ಥಾಪಿಸಿದ್ದಾಗಿದೆ. ತನ್ಮೂಲಕ ಭೌಮಾಸುರ ಎಂಬುದಾಗಿ ಪ್ರಖ್ಯಾತಿಯನ್ನ ಹೊಂದಿದೆ. ಭೌಮಾಸುರ, ನರಕಾಸುರ, ಯಾವ ಹೆಸರನ್ನ ಕೇಳಿದರು ಮೂರು ಲೋಕ ಗಡ 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 ಗಡನೆ ನಡುಗುತ್ತಾವು. ಹೌದು, 16,000 ಹೆಣ್ಣು ಮಕ್ಕಳನ್ನ ಒಂದು ಸೆರೆಯಲ್ಲಿ ಇಟ್ಟಿದ್ದಾನೆ. ಮುಂದೇನು ಯೋಚಿಸಿಲ್ಲ. ಆದರೊಂದು ಇಷ್ಟೆಲ್ಲ ಇದ್ದರು ನೆಮ್ಮದಿ ಇದೆಯೇ, ಸಂತೋಷ ಇದೆಯೇ? ಇಲ್ಲವಲ್ಲ. ಯಾಕೆಂದ್ರೆ ವಂಚಿಸುತ್ತ ನಮ್ಮವರ ಅದನ್ನೇ ಯೋಚಿಸಿ ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನ ಮಾಡಿ ಅಮರನಾಗುವ ವರವನ್ನ ಕೇಳಿದೆ, ಕೊಡಲಿಲ್ಲ. ಆದರೆ ಒಂದು ಮಾತನ್ನ ಹೇಳಿದೆ, ನಿನ್ನ ಹುಟ್ಟಿಗೆ ಕಾರಣವಾದ ತಂದೆ ತಾಯಿಗಳಲ್ಲದೆ ಮತ್ತಾರಿಂದಲೂ ನಿನಗೆ ಸೂರಿಲ್ಲ ಎನ್ನುವುದಾಗಿ. ತಂದೆ ತಾಯಿಗಳು ಹುಟ್ಟಿನಿಂದ ಬರದವರು ಇಂದು ಬಂದಾರೆಯೇ? ಬಂದರು. ಯಾವ ತಂದೆ ತಾಯಿಗಳು ಮಗನ ಮರಣವನ್ನ ಬಯಸಿ ಆದ್ದರಿಂದ ಅಮರ ಎನ್ನುವುದಾಗಿಯೇ ಭಾವಿಸುತ್ತೇನೆ. ಇದೇ ಸಂದರ್ಭ, ಇದನ್ನೇ ಬಳಸಿಕೊಂಡು ದೇವಲೋಕವನ್ನು ಅತಿಕ್ರಮಿಸಬೇಕು. ಯಾರಲ್ಲಿ